50,000ಕ್ಕೆ ಎಷ್ಟು ಹೇಳ್ತಿದ್ರ? 50,000 1,40,000 ಕೊಟ್ಬಿಡೋಣ ಸರ್. 1,40,000ಕ್ಕೆ ವ್ಯಾಗನಾರ್ ಎಲ್ಎಕ್ಸ್ ವೇರಿಯಂಟ್ 6 ಮಾಡಲು VXI ಪೆಟ್ರೋಲ್ ಗಾಡಿ ರನ್ನಿಂಗ್ ಚೆನ್ನಾಗಿದೆ. 1,65,000 ಕೊಟ್ಬಿಡೋಣ ಸರ್. 1,60,000 VXI ಶಿಫ್ಟ್ ಬಾದಾಮಿ ಸರ್, ಬಡೂರ್ ಬಾದಾಮಿ ತರ 65,000 ಕೊಟ್ಬಿಡೋಣ ಸರ್. 65,000ಕ್ಕೆ ಎಲ್ಲೋ ಬೋರ್ಡ್ ಇಂಡಿಕಾ 3,60,000. ಹೌದು ಸರ್. 3,50,000 ಮಾಡ್ತೀರಾ ಹಂಗೆ? 55,000 ಫೈನಲ್ ಮಾಡಿ. 3,50,000 ಫಿಕ್ಸ್. ಫೈನಲ್ 55 ಮಾಡಿ ಸರ್. 3,50,000 ಫಿಕ್ಸ್ ಸರ್. ಮಾಡಿ ಸರ್. 2,30,000ಕ್ಕೆ ನಿಮಗೆ ಗಾಡಿ ಸಿಂಗಲ್ ಓನರ್ ಸರ್. ಸೆಕೆಂಡ್ ಓನರ್ 1,75,000 ಇದು, 1,10,000 ಅದು. ಗಾಡಿ ನೋಡಬಹುದು. ಈ ಗಾಡಿನೂ ಸಖತ್ತಾಗಿದೆ, ಈ ಗಾಡಿನೂ ಸಖತ್ತಾಗಿದೆ, ಈ ಗಾಡಿ ಅಂತೂ ಅಲ್ಟಿಮೇಟ್ ಆಗಿದೆ. ಮೂರು ಗಾಡಿಗಳು ಸಖತ್ತಾಗಿರೋ ಗಾಡಿ. ಫೈನಲ್ 3,25 ಕೊಟ್ಬಿಡೋಣ. 3 ಲಕ್ಷ. ಏನ್ ಸರ್ ನೀವೇ ಬಾರ್ಗಿನ್ ಮಾಡ್ಬಿಟ್ರೆ ಹೆಂಗೆ ಸರ್? ಇದು ತುಂಬಾ ಜನ 2,15,000 ಕೊಟ್ಬಿಡೋಣ ಸರ್. 2,15,000 ಇದು ಬಂದ್ಬಿಟ್ಟು ಫೈನಲ್ 1,30,000 ಕೊಟ್ಬಿಡೋಣ ಸರ್. 1,30,000 ಸಿಂಗಲ್ ಓನರ್ ಗಾಡಿ ಎಲ್ಲ ಇದೆ ಸರ್. 2,25,000 ಒಂದು ಫೈನಲ್ ಪ್ರೈಸ್ ಹೇಳಿ ಸರ್. ಇದಕ್ಕೆ ಡೀಲ್ ಯಾರು ಕೊಡ್ತಾರೆ? 9 ಮಾಡಲು ಡೀಸೆಲ್ ಗಾಡಿ ಸರ್. 4,50,000. 4,05,000 ಫೈನಲ್. 5,000. 4 ಲಕ್ಷ ಸರ್. 6.5. 7.5 ಹಾಕೊಳ್ಳ. 7.5 ಹೇಳಿ. ಸರ್ 6.5 ಹಾಕೊಳ್ಳಿ. ಅದು 90 ಫೈನಲ್. ಸ್ವಿಫ್ಟ್ ಡಿಸೈರ್ 3,90,000 ಫೈನಲ್ ಆಗುತ್ತೆ ಸರ್. ನೆಕ್ಸ್ಟ್ ಗಾಡಿ VXI ತೋರಿಸಿ ಸರ್. ಅಷ್ಟು ನೀವು ಕಡಿಮೆ ಕೊಡಲ್ಲ ಸರ್ ಇದೆಲ್ಲ. ಸೊ ಈ ಗಾಡಿ 4 ಲಕ್ಷ, ಈ ಗಾಡಿ 4 ಲಕ್ಷ. ಈ ಗಾಡಿ ಎಷ್ಟು ಲಕ್ಷ? ಶರಣ್ರಿ ಎಲ್ಲರೂ ಹೆಂಗಾದ್ರೆ ನಾನು ಬಂದಿನಿ ಮತ್ತೊಂದ್ ಸರ್ತಿ ನೆಕ್ಸ್ಟ್ ಕಾರ್ಸ್ ಬಂದಿನಿ. ನೆಕ್ಸ್ಟ್ ಕಾರ್ಸ್ ಅಲ್ಲಿ ನೋಡಬಹುದು ಈ ಸರ್ತಿ ಬರೀ ನೀವು 60,000 ತಗೊಂಡ್ ಬಂದ್ರೆ ಕಾರ್ ಸಿಗುತ್ತೆ ಅಂತ ಹೇಳ್ಬೋದು. ಆತರ ಕಲೆಕ್ಷನ್ಸ್ ಇದೆ. ಬರೀ 60,000 ರೀ. ಬೈಕ್ ಅಲ್ಲಿ ನೀವು 1,30,000 ಕೊಡ್ಬೇಕು. ಕಾರ್ ಬೇಕಂತಂದ್ರೆ 60,000 ಸಿಕ್ಕರೆ ತಗೊಂಡ್ ಬಂದ್ರೆ ಫುಲ್ ಕ್ಯಾಶ್. ಸೊ ಡೌನ್ ಪೇಮೆಂಟ್ ಮಾತಾಡ್ತಿಲ್ಲ, ಫುಲ್ ಕ್ಯಾಶ್ 60,000 ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸರ್ ನ ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಚೆನ್ನಾಗಿದೆ ಸರ್. ಹೆಂಗಿದ್ದೀರಾ? ಮಾಶಾಅಲ್ಲಾ ಚೆನ್ನಾಗಿದ್ದೀರಾ? ಎಷ್ಟು ಗಾಡಿ ಸಿಗುತ್ತೆ ಸರ್? ನೋಡಕ್ ಸಿಗುತ್ತೆ ನಮ್ಮ ಹತ್ರ ಒಂದು ಹೆಚ್ಚು ಕಡಿಮೆ ಒಂದು 85 ಗಾಡಿ ವೆಹಿಕಲ್ಸ್ ಇದೆ ಸರ್. 85. ನಾನು ಹೇಳಿದೀನಿ 60,000 ಇದ್ರೆ ಸಾಕು. ಪ್ರೈಸಿಂಗ್ ಸ್ಟಾರ್ಟ್ ಆಗೋದು 60,000 ಎಲ್ಲಿವರೆಗೆ ಇರುತ್ತೆ ಸರ್ ಗಾಡಿಗಳು? ಸರ್ ಇವಾಗ ನಮ್ಮ ಹತ್ರ ಒಂದು 8 ಲಕ್ಷವರೆಗೂ ಇದೆ ಸರ್. 8 ಲಕ್ಷ. ಓಕೆ. ಲೋನ್ ಹೋಗೋದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಾರೆ. ಸಿವಿಲ್ ಚೆನ್ನಾಗಿದೆ, ಆಗುತ್ತೆ ಸರ್. ಓಕೆ. ಮತ್ತೊಂದು ಅದಾದ ನಂತರ ಸರ್ ಇವಾಗ ಅಡ್ರೆಸ್ ಹೇಳೋದಾದ್ರೆ ಹೇಳಿ, ಎಲ್ಲಿ ಬರುತ್ತೆ? ನಾಗರಬಾವಿ ಸರ್ಕಲ್ ಇದೆಯಲ್ಲ ಸರ್. ನಾಗರಬಾವಿ ಸರ್ಕಲ್ ಇಂದ ನೀವು ನಮ್ಮೂರ್ ತಿಂಡಿ ಹೋಟ್ಲ್ ಹೋಗ್ತಿರಲ್ಲ, ನಮ್ಮೂರ್ ತಿಂಡಿ ಹೋಟ್ಲ್ ಹೋಗೋ ಮುಂಚೆನೆ ಒಂದು ಪೈಂಟ್ ಅಂಗಡಿ ಸಿಗುತ್ತೆ. ಫಸ್ಟ್ ಲೆಫ್ಟ್ ಫಸ್ಟ್ ರೈಟ್. ನಮ್ಮ ಅಂಗಡಿ ಹಿಂದೆನೆ ವಿಜಯನಗರ ನರ್ಸಿಂಗ್ ಕಾಲೇಜ್. ಅದು ಒಂದು ಬೇಕಾದ್ರೆ ಫೋಟೋ ತಗೊಳ್ಳಿ ನೀವು. ಓಕೆ. ವಿಜಯನಗರ ಸಿಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ನೆಕ್ಸ್ಟ್ ಕಾರ್ಸ್ ಯೂನಿಟ್ 1 ಅಂತ ಹಾಕಿದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಬರ್ತೀರಾ, ಇಲ್ಲೇ ಮುಂದೆನೆ ಬರ್ತೀರಾ. ಸೊ ಅಲ್ಲಿಂದ ನಿಮ್ಗೆ ಡೈರೆಕ್ಟ್ ಆಗಿ ಕಾಣೆ ಬಿಡುತ್ತೆ ಗಾಡಿಗಳು ಎಲ್ಲಿರುತ್ತೆ. ಅಂಡ್ ಫ್ಲೈಓವರ್ ಮೇಲೆ ನಿಂತ್ರು ನಿಮ್ ಲೆಫ್ಟ್ ಸೈಡ್ ಅಲ್ಲಿ ಶೋರೂಮ್ ಕಾಣುತ್ತೆ. ಅಂಡ್ 85ರಿಂದ 100 ಗಾಡಿಗಳು ನೋಡಕ್ ಸಿಗುತ್ತೆ ಅಂತ ಹೇಳಿ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. 2007 GLS AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ಬಾಡಿ ಲೈನ್ ಚೆನ್ನಾಗಿದೆ, ಒಳ್ಳೆ ಇಂಟೀರಿಯರ್ ಇದೆ. ಒರಿಜಿನಲ್ ಗಾಡಿ, 2 ಡೆಂಟು ಗ್ರಾಚಸ್ ಇಲ್ಲ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,65,000 ಕೊಡ್ಬಿಡೋಣ ಸರ್. 1 ಲಕ್ಷ ಕಮ್ಮಿ ಮಾಡಿ. 1,65,000. 1,60,000 ಇಲ್ಲ ಆಗಲ್ಲ. 165 ಆಗುತ್ತೆ ಫೈನಲ್. 1,65,000. ಹಾಗೆ ಎಲ್ಲೋ ಬೋರ್ಡ್ ಹೋಗೋದಾದ್ರೆ ಸ್ವಿಫ್ಟ್ ಡಿಸೈರ್ 2017 ಮಾಡಲು. ಓಕೆ. ಡಾಕ್ಯುಮೆಂಟ್ ರನ್ನಿಂಗ್ ಇದೆ. 17 ಸಿಂಗಲ್ ಓನರ್. ಗಾಡಿ ಚೆನ್ನಾಗಿದೆ, ರನ್ನಿಂಗ್ ಇನ್ನಿಗೆಲ್ಲ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,60,000 ಕೊಟ್ಬಿಡೋಣ ಸರ್. 3,60,000. ಹೌದು ಹೌದು ಸರ್. 3,50,000 ಮಾಡ್ತೀರಾ ಹೆಂಗೆ? 55,000 ಫೈನಲ್ ಮಾಡಿ. 3,50,000 ಫಿಕ್ಸ್. ಫೈನಲ್ 55 ಮಾಡಿ ಸರ್. 3,50,000 ಫಿಕ್ಸ್ ಸರ್. ಮಾಡಿ ಸರ್. ಓಕೆ. ನೆಕ್ಸ್ಟ್ ಗಾಡಿ ಸರ್. ಸರ್ 2015 ಮಾಡಲು VXI ಡಿಸೈರ್. ಓಕೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಗಾಡಿ. VXI ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿದೆ. ಸಿಂಗಲ್ ಓನರ್. ಹೌದೌದು. ಓಕೆ. ಪ್ರೈಸ್ ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 4 ಲಕ್ಷಕ್ಕೆ ಆಗುತ್ತೆ ಸರ್. 4,50,000. 4,05,000 ಫೈನಲ್. 5,000. 4 ಲಕ್ಷ ಸರ್. 4,50,000. ಹಾಗೆ ಇನ್ನೊಂದು ಸ್ವಿಫ್ಟ್ ಇರೋದು ಸರ್. ಸರ್ ಇದು 14 ಮಾಡಲು VXI. ಓಕೆ. ಇದು ಬಂದ್ಬಿಟ್ಟು ಸಿಂಗಲ್ ಓನರ್, ಸೆಕೆಂಡ್ ಓನರ್. ಓಡಿರೋದು 78,000 ಓಡಿದೆ. ಓಕೆ. ಒರಿಜಿನಲ್ ಗಾಡಿ. ಸ್ವಲ್ಪ ಸಣ್ಣ ಪುಟ್ಟ ಡೆಂಟ್ ಇದು ಶೇಡ್ ಆಗಿದೆ, ಏನು ಮಾಡಿಸಿಲ್ಲ. ಗಾಡಿ ಒರಿಜಿನಲ್ ಇದೆ. ಇದು ಬಿಟ್ಟು ಫೈನಲ್ ಟು ಫೈನಲ್ 4 ಲಕ್ಷ ಫೈನಲ್ ಮಾಡ್ಬಿಡೋಣ ಸರ್. ಇದು 4 ಲಕ್ಷ ಫೈನಲ್ ಮಾಡ್ಬಿಡಿ ಸರ್. ಈ ಗಾಡಿ 4 ಲಕ್ಷ, ಈ ಗಾಡಿ 4 ಲಕ್ಷ. ಈ ಗಾಡಿ ಎಷ್ಟು ಲಕ್ಷ ಸರ್? ಆಟೋಮೆಟಿಕ್ ಇದು. ಓಕೆ. ಆಟೋಮೆಟಿಕ್ 15 ಮಾಡಲು ಸೆಕೆಂಡ್ ಓನರ್. ಬಹಳ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಬೇಕು ಅಂತ. ಇದು ಬಂದ್ಬಿಟ್ಟು ಸರ್ ಗಾಡಿ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ತೋರಿಸ್ಕೊಳ್ಳಿ. ಇದು ಆಟೋಮೆಟಿಕ್ ಆಗಿರುತ್ತೆ. VXI AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸೆಲೆರಿಯೋ ಗಾಡಿ. ಪ್ರೈಸ್ ಫೈನಲ್ 3,25 ಕೊಟ್ಬಿಡೋಣ. 3 ಲಕ್ಷ. ಏನ್ ಸರ್ ನೀವೇ ಬಾರ್ಗಿನ್ ಮಾಡ್ಬಿಟ್ರೆ ಹೆಂಗೆ ಸರ್? ಇದು ಮಾಡಿ ಸರ್. 3,20 ಮಾಡ್ಬಿಡಿ ಸರ್ ಫೈನಲ್. 3,20,000 ಫಿಕ್ಸ್. ಫೈನಲ್ ಫಿಕ್ಸ್ ಮಾಡಿ. ಓಕೆ. ಹಾಗೆ ನೆಕ್ಸ್ಟ್ ಡಿಸೈರ್ ಒಂದಿರೋದು ಸರ್. 2014 ಮಾಡಲು ಡೀಸೆಲ್ ವೇರಿಯಂಟ್. ಡೀಸೆಲ್ VDI ಇದು. ಓಕೆ. ಇದರಲ್ಲಿ ಸಣ್ಣ ಪುಟ್ಟ ಬಂಪರ್, ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಓಕೆ. ನೀವು ಹಂಗ ಆಸ್ ಇಟ್ ಈಸ್ ಅದು ಹಂಗ ಕೊಡವ.
ಇಲ್ಲ ರೆಡಿ ಮಾಡ್ಕೊಡೋ ನಾನು ಕೊಡಬೇಕು, ಒಂದು ಆಯಿಲ್ ಸರ್ವಿಸಿಂಗ್ ಮಾಡಬೇಕು. ಓನರು ಸಿಂಗಲ್ ಓನರ್, 4,00,000 ಹೊಡಿದೆ, ಶೋರೂಮ್ ಇಷ್ಟ ಇದೆ. ಆಸ್ ಇಟ್ ಈಸ್ 4 ಲಕ್ಷ ಕಮ್ಮಿ ಮಾಡಿ ಸರ್. ಯಾರು ಕೊಡ್ತಾರೆ ಸರ್ 14 ಮಾಡಲು ಸರ್? ಶಿಫ್ಟ್ ಡಿಸೈರ್ ಸರ್ ಇದು. ಸ್ವಿಫ್ಟ್ ಡಿಸೈರ್ 3,90,000 ಫೈನಲ್ ಆಗುತ್ತೆ ಸರ್. ನೆಕ್ಸ್ಟ್ ಗಾಡಿ VXi ತೋರಿಸಿ ಸರ್. ಅಷ್ಟು ನೀವು ಕಡಿಮೆ ಕೊಡಲ್ಲ ಸರ್. ಇದೆಲ್ಲ 4 ಹೇಳ್ಕೊಂಡಿದ್ದೀವಿ ಸರ್ ನಾವು. ಫೈನಲ್ ಅಂತ ಕೇಳಿರೋದು ಅಷ್ಟೇ. 4 ಲಕ್ಷ ಆಸ್ ಇಟ್ ಈಸ್ ರೆಡಿ ಮಾಡ್ಕೊಡ ಅಂದ್ರೆ 4,35 ಕೊಡ್ಬಿಡೋಣ. 4,35,000 ರೆಡಿ ಮಾಡಿ ಕೊಡೋಣ ಸರ್. ಓಕೆ ಬೇಡ ಸರ್, 4 ಲಕ್ಷ ಫೈನಲ್ ನೀವು ರೆಡಿ ಮಾಡೋದಂದ್ರೆ 30,000 25,000 ಆಗುತ್ತೆ. ಮಾಡ್ಕೊಡ್ತೀವಿ ಗಾಡಿ VXi ಸರ್. ಇದು ಆಟೋಮೆಟಿಕ್ 14 ಮಾಡಲು ಸಿಂಗಲ್ ಅನ್ನೋದು. ಗಾಡಿ ಸ್ವಲ್ಪ ವಾಶ್ ಗೀಶ್ ಮಾಡಬೇಕು. ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಫೈನಾನ್ಸ್ ಕೂಡ ಆಗುತ್ತೆ. ಇದು ಬಂದ್ಬಿಟ್ಟು ಸರ್ 3,25,000 ಫೈನಲ್ ಮಾಡ್ಬಿಡಿ ಸರ್. 3,25,000 ಆಟೋಮೆಟಿಕ್ ಸೆಲೆರಿಯೋ ಗಾಡಿ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಹೌದೌದು. ಮೋಸ್ಟ್ ಆಫ್ ದ ಗಾಡಿಗಳು ಸಿಂಗಲ್ ಓನರ್ ಇರೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಸರ್ ಆಲ್ಟೋ. ಇದು LXi 2007. ಇದು FC ರನ್ನಿಂಗ್ ಇದೆ. ಇದು ಆಚೆ ನಿಲ್ಸಿ ಶೇಡ್ ಆಗಿರುತ್ತೆ. ಒರಿಜಿನಲ್ ಪೈಂಟ್ ನಲ್ಲಿ ಇದೆ. ಗಾಡಿ ಚೆನ್ನಾಗಿದೆ. ಆಸ್ ಇಟ್ ಈಸ್ 1,20,000 ಕೊಟ್ಬಿಡೋಣ ಸರ್. ಸರ್ FC ಮಾಡಕ್ಕೆ 15,000 ಆಗುತ್ತೆ ಸರ್. ಇದು 1,20,000 ಆಸ್ ಇಟ್ ಈಸ್. ಇಲ್ಲ ರೆಡಿ ಮಾಡ್ಕೊಡೋ ಅಂದ್ರೆ 1,40,000. 1,40,000 ಕ್ಲೀನ್ ಆಗಿ ರೆಡಿ ಮಾಡಿಸ್ಕೊಡ್ತೀವಿ ಸರ್. ಓಕೆ 1,20,000 FC ಎಲ್ಲ ರನ್ನಿಂಗ್ ಮಾಡಿ ಕೊಡ್ತೀರಾ? FC ಎಲ್ಲ ರನ್ನಿಂಗ್ ಇದೆ. ಇದೆಯಾ? ಇದೆ. ಹಾಗೆ ನೆಕ್ಸ್ಟ್ ಫೋರ್ಡ್ ಫಿಗೋ ಇರೋದು ಸರ್. 2010 ಮಾಡಲು ಡೀಸೆಲ್. ಓಕೆ ಇದು ಗಾಡಿ ಒರಿಜಿನಾಲಿಟಿ ಇದೆ. ಒಂದು ಆಯಿಲ್ ಸರ್ವಿಸಿಂಗ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ ಆಸ್ ಇಟ್ ಈಸ್ 1,65,000 ಕೊಡ್ಬಿಡೋಣ ಸರ್. ಫೈನಲ್ ಮಾಡಿ ಸರ್. ಡೀಸೆಲ್ ವೇರಿಯಂಟ್ ತುಂಬಾ ಜನ ಕೇಳ್ತಾರೆ. ಗಾಡಿ ಡೀಲ್ ಸಿಗಲ್ಲ ಸರ್ ಇವಾಗ. ಡೀಲ್ ಆಗ್ಬೇಕು ಸರ್. 1 ಲಕ್ಷ 2 ವೀಲರ್ ಇದೆ ಸರ್ ಶೋರೂಮ್ ಮೇಲೆ. 1 ಜನ ಓಡೋದು ಡೀಸೆಲ್ ಗಾಡಿ. ಒಳ್ಳೆ ಸಿಸ್ಟಮ್ ಇದೆ, ಸೀಟ್ ಕವರ್ ಇದೆ. ಡೀಸೆಲ್ ಗಾಡಿ ಸರ್. ಯಾರು ಸರ್ ಕೊಡ್ತಾರೆ? 1 ಲಕ್ಷ 1.5 ಲಕ್ಷಕ್ಕೆ ಬೈಕ್ ಸಿಗುತ್ತೆ. 65,000 ಫೈನಲ್ ಸರ್. ಅಷ್ಟೇ. ನೆಗೋಷಿಯಲ್ ಇಲ್ಲ. ಇಲ್ಲ ಬಂದ್ರೆ ನೆಗೋಷಿಯಬಲ್ ಅಂದ್ರೆ 1,85 ಹೇಳಿ ಕಡಿಮೆ ಮಾಡಬೇಕು ಸರ್. 14-15 ಹೋಂಡಾ ಅಮೇಜ್ ಡೀಸೆಲ್ ಸರ್. ಇದು ಡೀಸೆಲ್ ವೇರಿಯಂಟ್. ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಡಿರೋ ರೆಕಾರ್ಡೆಡ್ ಸಿಗುತ್ತೆ ಸರ್ ಇದಕ್ಕೆ. ಅದು ಒನ್ ಟೈಮ್ ಚೆಕ್ ಮಾಡಬೇಕು. ಒಳ್ಳೆ ಸಿಸ್ಟಮ್ ಇದೆ, ಇಂಟೀರಿಯರ್ ಇದೆ. ಇದರಲ್ಲಿ ನೋಡ್ಬೋದು ಆರಾಮಾಗಿ. ಓಕೆ ಸೊ ಓಡಿರೋದ ಅಂದಾಜು? ಇದು ಓಡಿದೆ ಸರ್ ಒಂದು 86 ಚೇಂಜ್ ಓಡಿದೆ ಸರ್. ಪ್ರೈಸ್ ಏನ್ ಹೇಳ್ತಿದ್ರಾ? ಇದು ಬಂದ್ಬಿಟ್ಟು ಆಸ್ ಇಟ್ ಈಸ್ 4,10,000 ಕೊಟ್ಬಿಡೋಣ ಸರ್. ಸರ್ ಡೀಸೆಲ್ ಸರ್ 14-15 ಸರ್. ಇದು ನಾನೇನು ಮಾತಾಡಿದಲ್ಲ. 4 ಲಕ್ಷ ಫೈನಲ್ ಮಾಡ್ತಾರೆ. ಮಾಡಿ ಸರ್ ಫೈನಲ್. ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ? ನೋಡಿ ಸರ್ ಈಕೋ ಸ್ಪೋರ್ಟ್ ಮಾಡಿ ಸರ್. 2013 ಮಾಡಲು ಈಕೋ ಸ್ಪೋರ್ಟ್ ಡೀಸೆಲ್ ವರ್ಷನ್. ಟೈಟಾನಿಯಮ್? ಇಲ್ಲ ಮಿಡ್ ವೇರಿಯಂಟ್. ಓಕೆ. ಇದ್ನಲ್ಲಿ ಸಣ್ಣ ಪುಟ ಕ್ರಾಚಸ್ ಇದೆ. ಏನು ಮಾಡಿಲ್ಲ. ಆಸ್ ಇಟ್ ಈಸ್ ಕಸ್ಟಮರ್ ಬಿಟ್ಟಿರೋದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಒಂದು ಆಯಿಲ್ ಸರ್ವಿಸಿಂಗ್ ಮಾಡಬೇಕು. ಫೈನಲ್ ಟು ಫಂಡ್ ಆಸ್ ಇಟ್ ಈಸ್ 3,60,000 ಕೊಟ್ಬಿಡೋಣ ಸರ್. 3,60,000. ಹೌದು ಸರ್. ಆಸ್ ಇಟ್ ಈಸ್. ಓಕೆ. ಹಾಗೆ ನೆಕ್ಸ್ಟ್ ಆಲ್ಟೋ K10 ಒಂದು ಇರೋದು ಸರ್. 2016 ಮಾಡಲು. ಇದು ಕೂಡ ಗಾಡಿ ಚೆನ್ನಾಗಿದೆ. ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು 2,65,000 ಕೊಟ್ಬಿಡೋಣ ಸರ್. 2,65,000 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಸರ್. ಓಡಿರೋದು ಅಂದಾಜು? ಓಡಿರೋದು ಒಂದು 83 ಚೇಂಜ್ ಓಡಿದ್ದಾರೆ. 83,000 ಓಡಿರೋದು. 2,60,000 ಆಗುತ್ತೆ ಅಂತ ಹೇಳಿದ್ರೆ 2,65,000 ಮಾಡ್ಬಿಡಿ ಸರ್ ಫೈನಲ್. ಅದನ್ನ 2,65 ಅಂತ 60 ಅಂತ ಹೇಳಿದ್ರಿ ಸರ್ ನೀವು. ಫೈನಲ್ ಮಾಡ್ಬಿಡಿ ಸರ್ ಫೈನಲ್ ಅಲ್ವಾ? ಓಕೆ. ಹಾಗೆ ನೆಕ್ಸ್ಟ್ ಇರೋದು ಸರ್ ಸ್ವಿಫ್ಟ್ ಡಿಸೈರ್ ಸರ್. 2013 ಮಾಡಲು VDI. ಓಕೆ. ಇದು ಡೀಸೆಲ್ ಗಾಡಿ ಚೆನ್ನಾಗಿದೆ. ಸೆಕೆಂಡ್ ಅನ್ನೋದು ಸಣ್ಣ ಪುಟ್ಟ ರಬ್ಬಿಂಗ್ ಪಾಲಿಶ್ ಮಾಡ್ಕೋಬೇಕು. ಏನು ಮಾಡಿಸಿಲ್ಲ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4 ಲಕ್ಷ ಕೊಟ್ಬಿಡೋಣ ಸರ್. 4 ಲಕ್ಷ ಆಗುತ್ತೆ ಡೀಸೆಲ್ ವೇರಿಯಂಟ್. ಹೌದು ಸರ್ ಡೀಸೆಲ್. ಓಕೆ. ಮತ್ತೊಂದು ಕೂಡ ಮಾಡ್ಕೊಡ್ತೀವಿ. ಎಷ್ಟಾಗುತ್ತೆ? ಸಿವಿಲ್ ಚೆನ್ನಾಗಿದೆ, 80% ಆಗುತ್ತೆ. ನೆಕ್ಸ್ಟ್ ಗಾಡಿ ಮತ್ತೊಂದು 2009 ಮಾಡಲು ಡೀಸೆಲ್ ಗಾಡಿ. ಇದು ಕೂಡ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಸರ್ವಿಸ್ ಮಾಡ್ಕೋಬೇಕಷ್ಟೇ. ಮ್ಯಾಗ್ವಿಲ್ ಎಲ್ಲ ಇದೆ. ಆಸ್ ಇಟ್ ಈಸ್ ರನ್ನಿಂಗ್ ಕಂಡೀಷನ್. 2,25,000 ಕೊಟ್ಬಿಡ ಸರ್. 2,25,000 ಮಾಡ್ಬಿಡಿ ಫೈನಲ್. 2,25,000 ಒಂದು ಫೈನಲ್ ಪ್ರೈಸ್ ಹೇಳಿ ಸರ್ ಇದಕ್ಕೆ. ಡೀಲ್ ಕೊಡ್ತಾರೆ 9 ಮಾಡಲು ಡೀಸೆಲ್ ಗಾಡಿ ಸರ್. ಅದು ಮ್ಯಾಗ್ವಿಲ್ ಎಲ್ಲ ನಾನೇನು 2.5 ಏನು ಹೇಳಿಲ್ವಲ್ಲ ಸರ್ ನಿಮ್ಗೆ. 2,25,000 ನಿಮ್ಗೆ ಒಂದು 2,25 ಫೈನಲ್ ಮಾಡ್ಬಿಡಿ ಸರ್. ನೆಕ್ಸ್ಟ್ ಗಾಡಿ ಸರ್ ವಿತ್ ಮ್ಯಾಗ್ವಿಲ್ ಮಾಡಲು ಡೀಸೆಲ್. ಓಕೆ. ಇದು ಕೂಡ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ, ಮ್ಯಾಗ್ವಿಲ್ ಇದೆ, ಏರ್ ಬ್ಯಾಗ್ ಇದೆ. ಒಳ್ಳೆ ಇಂಟೀರಿಯರ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ. ಇಂಟೀರಿಯರ್ ತೋರಿಸ್ತೀವಿ ನಿಮ್ಗೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಡಿರೋದು ರೆಕಾರ್ಡೆಡ್ ಇಲ್ಲ. ಒನ್ ಟೈಮ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮೆಕ್ಯಾನಿಕ್ ತೋರಿಸಿ ಚೆಕ್ ಮಾಡ್ಕೊಂಡು ನೋ ಪ್ರಾಬ್ಲಮ್. ಫೈನಲ್ ಟು ಫೈನಲ್ 3,65,000 ಕೊಟ್ಬಿಡೋಣ ಸರ್. 3,65,000. ಹೌದು ಸರ್. ಓಕೆ.
ಹಾಗೆ ನೆಕ್ಸ್ಟ್ ಇರೋದು ಸರ್ 2011 ಮಾಡಲು ಫ್ಯೂಡಿಕ್ ಓಕೆ ಸಿಂಗಲ್ ಓನ್ ಅದು. ಗಾಡಿ ಬಂದಿರೋದು ಸ್ವಲ್ಪ ಹೊತ್ತಾಯ್ತು. ಗಾಡಿ ಒರಿಜಿನಾಲಿಟಿ ಇದೆ, ಏರ್ ಬ್ಯಾಗು, ಒಳ್ಳೆ ಸಿಸ್ಟಮ್, ಮ್ಯಾಗ್ವಿಲ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ನೋಡ್ಕೋಬಹುದು, ಚೆಕ್ ಮಾಡ್ಕೊಳ್ಳಿ. ಓಕೆ, ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಜಸ್ಟ್ ಇವಾಗ ಬಂದಿರೋ ಗಾಡಿ ಅಲ್ಲ? ಹೌದು, ಜಸ್ಟ್ ಸ್ವಲ್ಪ ಹೊತ್ತಾಯ್ತು ಬಂದಿ ಸರ್. ಪ್ರೈಸ್ ಏನ್ ಹೇಳ್ತಿದ್ರಾ? ಫೈನಲ್ 4 ಲಕ್ಷ ಕೊಟ್ಬಿಡೋಣ ಸರ್. ಸಿಂಗಲ್ ಓನ್ ಗಾಡಿ? ಹೌದು ಸರ್, ಸಿಂಗಲ್ ಓನ್ 4 ಲಕ್ಷಕ್ಕೆ. ಹೌದು ಸರ್. ಓಕೆ, ಮತ್ತೊಂದು ಫೋರ್ಡ್ ಫಿಯೆಸ್ಟಾ 2012 ಮಾಡಲು ಫಿಯೆಸ್ಟಾ ಕ್ಲಾಸಿಕ್ ಇದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ, ಮ್ಯಾಗ್ವಿಲ್ ಇದೆ, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಡೀಸೆಲ್ ವರ್ಷನ್ ಸರ್ ಇದು. ಡೀಸೆಲ್ ವರ್ಷನ್ ಫೈನಲ್ ಟು ಫೈನಲ್ 2,35,000 ಕೊಟ್ಬಿಡೋಣ ಸರ್. 2,35,000. 2,35,000 ನೆಗೋಷಿಯಬಲ್ ಆಗುತ್ತೆ ಬಂದ್ರೆ ಸರ್. 2.5 ಹೇಳಿ ಬಾರ್ಗಿನ್ ಮಾಡಲ್ಲ, ನೀವು ಫೈನಲ್ ಹೇಳಿ. ಅಲ್ಲ, ನೀವು ಬಂದ್ರೆ ನೆಗೋಷಿಯೇಟ್ ಆಗುತ್ತಾ? ಇಲ್ಲ, ನಾನೇನು 2.5 ಹೇಳಿ ಕಡಿಮೆ ಮಾಡಿ ಅಂತ ಹೇಳಿದ್ವಲ್ಲ ಸರ್. ಅಷ್ಟೇ, ಒಟ್ನಲ್ಲಿ ನೀವು ಫೈನಲ್ ಪ್ರೈಸ್ ಹೇಳ್ತಿದ್ರ. ಹಾಗೆ ಸ್ಯಾಂಟ್ರಾ ಒಂದು ಸಖತ್ತಾಗಿರೋ ಗಾಡಿ ಇದೆ ಸರ್, ನೋಡಬಹುದು. 2009 ಮಾಡಲ್ ಸಿಂಗಲ್ ಓನ್ ಅದು. ಗಾಡಿ ಚೆನ್ನಾಗಿದೆ ಇದು. GLS ಓಕೆ, ನೀಟಾಗಿದೆ, ಪವರ್ ವಿಂಡೋಸ್ ಎರಡು ಬರುತ್ತೆ ನಿಮ್ಗೆ. ಹೌದೌದು. ಇದು ಬಂದ್ಬಿಟ್ಟು ಸರ್ 1,85,000 ಕೊಡೋಣ ಫೈನಲ್. 1,85,000. ಹೌದು. ಓಕೆ, ಹಾಗೆ ನೆಕ್ಸ್ಟ್ ಇರೋದು ಸರ್ 14 ಮಾಡಲು ಆಟೋಮೆಟಿಕ್ ಸೆಲೆರಿಯೋ VXI. ಇದು ಗಾಡಿ ನೀಟಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಮೈಲೇಜ್ ಗಾಡಿ ಅಂತ ಹೇಳ್ಬೋದು ಇದು. ಇದು ಆಟೋಮೆಟಿಕ್ ಬಹಳ ಜನ ಹುಡುಕ್ತಾ ಇರ್ತಾರೆ, ಆಟೋಮೆಟಿಕ್ ಬೇಕು ಅಂತ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಫೈನಲ್ 3,45 ಮಾಡ್ಬಿಡಿ ಸರ್. ಫೈನಲ್ 3,45,000 ಫೈನಲ್ ಮಾಡ್ಬಿಡಿ ಸರ್. ಮೂರನೇ ಗಾಡಿ ಸೆಲೆರಿಯೋ ತೋರಿಸ್ತಾರೆ. ಎಷ್ಟು ಗಾಡಿ ಇದೆ ಸರ್? ಸೆಲೆರಿಯೋ ಇದೆ, 4-5 ಗಾಡಿ ಇದೆ ಸರ್. ಓಕೆ, ಹಾಗೆ ನೆಕ್ಸ್ಟ್ ಇರೋದು ಸರ್ ಇದು i20 2010 ಮಾಡಲು ಆಸ್ತಾನಾ. ಇದು ಸ್ಪೋರ್ಟ್ಸ್ ಇದು. ಇದು ಗಾಡಿ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,85,000 ಕೊಟ್ಬಿಡ ಸರ್. 2,85,000. ಓನರ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಓಡಿರೋದು ಸರ್? ಓಡಿರೋದು ಒಂದು 95 ಏನೋ ಓಡಿರ್ಬೇಕು ಸರ್. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಟೋನ್ ಎಲ್ಲ ಬರುತ್ತೆ ನಿಮ್ಗೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹಾಗೆ ಜನ್ ಎಷ್ಟಿಲ್ಲ ಒಂದಿರೋದು ಸರ್? 2007 ಮಾಡಲು ಇದು VXI AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ, ನೋಡ್ಕೊಳ್ಳಿ, ಸಿಸ್ಟಮ್ ಇದೆ, FC ರನ್ನಿಂಗ್ ಇದೆ, ಗಾಡಿ ಇದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಮಾಡಿಸಿಲ್ಲ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 1,35,000 ಕೊಟ್ಬಿಡೋಣ ಸರ್. ಓಡಿರೋದು ಎಷ್ಟಾಗಿರುತ್ತೆ ಸರ್? ಒಂದು 83 ಚೇಂಜ್ ಓಡಿರ್ಬೇಕು ಸರ್. ಇದು 1,25,000 ಇನ್ಶೂರೆನ್ಸ್ ಅವ್ರೆ ಮಾಡ್ಕೊಳ್ಳಿ. 1,25,000. ಎರ್ಟಿಗಾ ಒಂದಿರೋದು, ತುಂಬಾ ಜನ ಎರ್ಟಿಗಾ ಕೇಳ್ತಾರೆ. ಪೆಟ್ರೋಲ್ ಡೀಸೆಲ್? ಮಾರುತಿನಲ್ಲಿ ಡೀಸೆಲ್ ಗಾಡಿ ಸ್ಟಾಪ್ ಆಗ್ಬಿಟ್ಟು ಫುಲ್ ಡಿಮ್ಯಾಂಡ್ ಇದೆ. ಅದು 7 ಸೀಟರ್ ಇದು. ಅದು ZDI ಟಾಪ್ ಅಂಡ್ ಮಾಡಲು, ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಆಸ್ ಇಟ್ ಈಸ್ ಅವರೇ ರೆಡಿ ಮಾಡ್ಕೊಳ್ಳಂಗಿದು. ಓಕೆ, ಇಲ್ಲ ರೆಡಿ ಮಾಡ್ಕೊಡ್ತೀನಿ ಅಂದು ಅದು ನಾವು ಮಾಡ್ಕೊಡೋಣ ಸರ್. ಎರಡು ಪ್ರೈಸ್ ಆಸ್ ಇಟ್ ಈಸ್ ಅಂದ್ರೆ 5,25,000 ಕೊಟ್ಬಿಡೋಣ ಸರ್. 5,25,000. ರೆಡಿ ಮಾಡ್ಬೇಕಂದ್ರೆ 5,75,000. 75. ಹೌದೌದು. ಓಕೆ, ಅಂಡ್ ಓಡಿರೋದು ಅಂದಾಜು ಟಾಪ್ ಅಂಡ್ ಮಾಡಲು, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಇದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಒಂದು 5 ಸರ್ವಿಸ್ ಮಾಡ್ಕೋಬೇಕು. ಓಕೆ, 20 ಸರ್ ಯಾವ ವೇರಿಯಂಟ್ ಸರ್? 2019 ಮಾಡಲು ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಒಳ್ಳೆ ಇಂಟೀರಿಯರ್ ಇದೆ, ನೋಡ್ಕೋಬಹುದು. ಆಸ್ತಾನಾ? ಇದು ಮಿಡ್ ವರ್ಷನ್ ಸರ್. ಇದು ಮಿಡ್ ವರ್ಷನ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ, ನೋಡಬಹುದು. AC ಪವರ್ ಸ್ಟೀರಿಂಗ್, ಪವರ್ ಏರ್ ಬ್ಯಾಗ್, ಒಳ್ಳೆ ಇಂಟೀರಿಯರ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನಿಮ್ಗೆ ಬೇಕಂದ್ರೆ ಇದು ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ. ಹೇಳೋದು 6.5 ಲಕ್ಷ ಸರ್. ಫೈನಲ್ ಟು ಫೈನಲ್ 6,35,000 ಕೊಟ್ಬಿಡೋಣ ಸರ್. ಫೈನಾನ್ಸ್ ಹೋಗೋದಾದ್ರೆ ಒಂದು 5 ಫೈನಾನ್ಸ್ ಆದ್ರೆ ನಿಮ್ಗೆ ಸಿವಿಲ್ ಚೆನ್ನಾಗಿದೆ, 80% ಲೋನ್ ಆಗುತ್ತೆ. 80% ಲೋನ್ ಆಗುತ್ತೆ. ಹೌದು. ಗಾಡಿ ನೋಡಬಹುದು, ಗಾಡಿ ಮಾತ್ರ ಸಖತ್ತಾಗಿದೆ. ಸ್ಪೋರ್ಟ್ಸ್ ವೇರಿಯಂಟ್, ಏರ್ ಬ್ಯಾಗ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ರೆಕಾರ್ಡೆಡ್ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಪ್ರೈಸ್ ಏನಿದೆ ಇದಕ್ಕೆ? ನೆಕ್ಸ್ಟ್ ಗಾಡಿ ಮತ್ತೊಂದು ಇದು 2023 ಮಾಡಲು ಸ್ವಿಫ್ಟ್ ಹೊಸ ಮಾಡಲ್, ನ್ಯೂ ಆಪಲ್ ಶೇಪ್, VXI ಆಪ್ಷನಲ್ ಇದು. ಓಕೆ, 2 ಏರ್ ಬ್ಯಾಗ್ ಬರುತ್ತೆ. ಬರೀ 17,000 ಓಡಿದೆ. 23ನೇ ಮಾಡಲು. ಗಾಡಿ ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಗಾಡಿ ಚೆನ್ನಾಗಿದೆ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ಫೈನಲ್ 6,90,000 ಫೈನಲ್ ಮಾಡ್ಬಿಡೋಣ ಸರ್. 6 ಲಕ್ಷ ಹೇಳೋದು, 6,90,000 ಫೈನಲ್ ಮಾಡೋಣ ಸರ್. 10,000 ಯಾಕೆ ಬಿಡ್ತಾರೆ? ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡಿ. 6.5 ಹಾಕೊಳ್ಳಿ, ಇಸ್ಕೊಂಡು ಮಾಡೋಣ. 6.5 7.5 ಹಾಕೊಳ್ಳ ಅಲ್ಲ, 7.5 ಹೇಳಿ ಬೇಕಂದ್ರೆ ಇಸ್ಕೊಂಡು ಮಾಡಿ. 6.5 ಹಾಕೊಳ್ಳಿ. 90 ಫೈನಲ್. ಓಡಿದೆ 17,000. 6,90,000 ಅಂತ ಹೇಳ್ತಾರೆ ಫೈನಲ್. ಓಕೆ, ಮತ್ತೊಂದು ಆಸ್ಟಾ ಆಟೋಮೆಟಿಕ್ ವೇರಿಯಂಟ್ ಗ್ರ್ಯಾಂಡ್ ಐ10 2016 ಮಾಡಲು ಆಟೋಮೆಟಿಕ್ ಸರ್. ಇದು ಓಕೆ, ಟಾಪ್ ಅಂಡ್ ಮಾಡಲು ಆಸ್ಟಾ. ಏರ್ ಬ್ಯಾಗು, ಮ್ಯಾಗ್ವಿಲ್, ಪುಷ್ ಬಟನ್ ಸ್ಟಾರ್ಟು, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಗಾಡಿ ನೀಟಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡೋಣ ಸರ್. 4,50,000. 4,50,000 ಆಟೋಮೆಟಿಕ್ ಆಪ್ಷನಲ್ ಅಲ್ವಾ ಸರ್? ಆಪ್ಷನಲ್, ಪುಷ್ ಬಟನ್ ಸ್ಟಾರ್ಟ್, ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ನೋಡಬಹುದು, ಈ ಗಾಡಿನೂ ಸಖತ್ತಾಗಿದೆ, ಈ ಗಾಡಿನೂ ಸಖತ್ತಾಗಿದೆ, ಈ ಗಾಡಿ ಅಂತೂ ಅಲ್ಟಿಮೇಟ್ ಆಗಿದೆ. 3 ಗಾಡಿಗಳು ಸಖತ್ತಾಗಿರೋ ಗಾಡಿ, ಎಲ್ಲೂ ಡೆಂಟೋ ಸ್ಕ್ರಾಚ್ ಅಂತ ಬರೋದಿಲ್ಲ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಸರ್, ಹೋಂಡಾ ಸಿಟಿ ಸರ್. ಹೋಂಡಾ ಸಿವಿಕ್, ಇದು ಆಟೋಮೆಟಿಕ್ ಸರ್. ಇದು
ಓಕೆ ಆಟೋಮೆಟಿಕ್ 2006 ಮಾಡಲು ಓಕೆ ಮ್ಯಾಗ್ ವೀಲ್ 2 ಏರ್ ಬ್ಯಾಗ್ ಗಾಡಿ ತುಂಬಾ ಚೆನ್ನಾಗಿದೆ ಒಳ್ಳೆ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,55,000 ಕೊಟ್ಬಿಡೋಣ ಸರ್ ಫೈನಲ್ 2,55,000 ಫೈನಲ್ 55 ಮಾಡಿ ಓಕೆ ಹಾಗೆ ನೆಕ್ಸ್ಟ್ ಇರೋದು ಸರ್ 2010 ಮಾಡಲು ಇದು ಸ್ಪೋರ್ಟ್ಸ್ ಓನರ್ ಇದು ಸ್ಪೋರ್ಟ್ಸ್ ಪೆಟ್ರೋಲ್ ಗ್ಯಾಸ್ ಎರಡು ಇದೆ ಗಾಡಿ ಇದು ಡೆಂಟು ಕ್ರಾಚಸ್ ಎಲ್ಲ ನೀಟಾಗಿದೆ ಬಾಡಿಲಿಂದ ಚೆನ್ನಾಗಿದೆ ಇದು ಮಾಡ್ಬಿಟ್ಟು ಫೈನಲ್ 2,55,000 ಕೊಟ್ಬಿಡೋಣ ಸರ್ ಇದು ಗಾಡಿ 2,55,000 ಹಾ ಇದು ಗಾಡಿ 2,55,000 ಸರ್ ಇದು ಐಟನ್ 2010 ಮಾಡಲು ಇದು 2006 ಇದು ಸಿವಿಕ್ ಟಾಪ್ ಅಂಡ್ ಮಾಡಲು ಅದೇ ಅಂದ್ರೆ ದೊಡ್ಡ ಗಾಡಿ ಬೇಕಂದ್ರೆ ಅದೇ ಪ್ರೈಸ್ ಅಲ್ಲಿ ಸಿಗ್ತಿದೆ ಅಂತ ಹೇಳ್ಬೋದು ಕೆಲವ್ರಿಗೆ ಏನ್ ಗೊತ್ತಾ ಆಟೋಮೆಟಿಕ್ ಬೇಕು ಅಂತ ಬರ್ತಾರೆ ಅವಾಗ ರಾಯಲ್ ಆಗಿ ಗಾಡಿ ರಾಯಲ್ ಆಗಿದೆ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಕೆಲವ್ರಿಗೆ ಏನು ಗೊತ್ತಾ ಸರ್ ನಮಗೆ ಹಾಶ್ ಬ್ಯಾಟ್ ಬೇಕು ಸರ್ ಚಿಕ್ಕದ್ ಬೇಕು ಸರ್ ನಮಗೆ ಮನೆ ಹತ್ರ ನಿಲ್ಸಕ್ಕೆ ಗಾಡಿ ಎಲ್ಲ ಅಂತ ಅದು ಇದೆ ಇಬ್ಬರಿಗೂ ಅನುಕೂಲ ಗೊತ್ತಾಯ್ತಾ ಈ ಗಾಡಿನೂ ತಗೋಬಹುದು ಆ ಗಾಡಿನೂ ತಗೋಬಹುದು ಅವ್ರಿಗೆ ಅನುಕೂಲ ಯಾವ್ದಾಗುತ್ತೆ ತಗೋಬಹುದು ಸರ್ ಓಕೆ ಓನರ್ ಎಷ್ಟು ಅಂತ ಹೇಳಿದ್ರಿ ಸರ್ ಸರ್ ಓನರ್ ಇದು ಮೋಸ್ಟ್ಲಿ ಸೆಕೆಂಡ್ ಇರಬೇಕು ಇದು ಗಾಡಿ ಚೆನ್ನಾಗಿದೆ 2,55,000 ಮಾಡ್ಬಿಡಿ ಸರ್ ಸರ್ ಹಾಗೆ ನೆಕ್ಸ್ಟ್ ಡಿಸೈರ್ ಒಂದಿರೋದು 2015 ಮಾಡಲು ZXi ಟಾಪ್ ಅಂಡ್ ಮಾಡಲು ಮ್ಯಾಗ್ ವೀಲ್ ಏರ್ ಬ್ಯಾಗ್ ಪುಷ್ ಬಟನ್ ಸ್ಟಾರ್ಟ್ ಸಿಂಗಲ್ ಓನರ್ ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ ಒಳ್ಳೆ ಇಂಟೀರಿಯರ್ ಇದೆ ನೀಟಾಗಿದೆ ಗಾಡಿ ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 4,75,000 ಕೊಟ್ಬಿಡೋಣ ಸರ್ 4,75,000 ಮಾಡ್ಬಿಡೋಣ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಅಲ್ಟಿಮೇಟ್ ಗಾಡಿ ಓಡಿರೋದು ಅಂದಾಜು ಓಡಿರೋದು ಒಂದು 78 ಚೇಂಜ್ ಓಡಿದೆ ರೆಕಾರ್ಡೆಡ್ ಸಿಗ್ಬೋದು ಅನ್ಕೋತೀನಿ ಅದು ಚೆಕ್ ಮಾಡ್ಬೇಕು ಸರ್ ಅದು ಓಕೆ ಮತ್ತೊಂದು ಇಷ್ಟು ಗಾಡಿ ಅಲ್ಲ ಸರ್ ನಾವ್ ಎಲ್ಲಿ ಚೆಕ್ ಮಾಡೋದು ಸರ್ ಚೆಕ್ ಮಾಡ್ಕೊಳ್ಳಿ ನಾವು ಓಪನ್ ಆಗಿ ಹೇಳ್ತಾ ಇದ್ವಿ ಅವ್ರು ಮೆಕ್ಯಾನಿಕ್ ಇದೆ ತೋರಿಸ್ಕೊಳ್ಳಿ ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳಿ ಆ ಸಮಾಧಾನ ಆಗೋದಕ್ಕೂ ನೋಡ್ಲಿ ಆಮೇಲೆ ಸಮಾಧಾನ ಆದ್ಮೇಲೆ ವ್ಯಾಪಾರ ಮಾಡೋಣ ಹಾಗೆ ಹೊಸ ಮಾಡಲ್ ಇದು 2020 ಮಾಡಲು ಇದು ಬಂದ್ಬಿಟ್ಟು VXi ಆಪ್ಷನಲ್ AC ಪೋಸ್ಟರಿಂಗ್ ಬಂದು 2 ಏರ್ ಬ್ಯಾಗ್ ಬಂದಿದೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಹೇಳೋದು 6 ಲಕ್ಷ ಹೇಳೋದು ಫೈನಲ್ ಟು ಫೈನಲ್ 5,85,000 ಫೈನಲ್ ಮಾಡ್ಬಿಟ್ಟು 5,85,000 ಫೈನಲ್ ಮಾಡ್ಬಿಟ್ಟು ಫೈನಾನ್ಸ್ ಸಿಗುತ್ತೆ ಸರ್ ಇದು ಒಂದು 5 ಲಕ್ಷದವರೆಗೆ ಡೌನ್ ಪೇಮೆಂಟ್ ಆರಾಮಾಗಿ ಸಿವಿಲ್ ಚೆನ್ನಾಗಿದೆ 4 ಆರಾಮಾಗಿ ಸಿಗುತ್ತೆ ಫೈನಾನ್ಸ್ ಹೌದಾ ಓಕೆ ಹಾಗೆ ನೆಕ್ಸ್ಟ್ ಇರೋದು ಸರ್ 2014 ಮಾಡಲು 15 ರಿಜಿಸ್ಟ್ರೇಷನ್ ಈಕೋ ಸ್ಪೋರ್ಟ್ಸ್ ಇದು ಮ್ಯಾಗ್ ವೀಲ್ ಇದೆ ಗಾಡಿ ಚೆನ್ನಾಗಿದೆ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಡೀಸೆಲ್ ಸರ್ ಇದು ಟೈಟಾನಿಯಂ ವೇರಿಯಂಟ್ ಇಲ್ಲ ಏರ್ ಬ್ಯಾಗ್ ಬರಲ್ಲ ಮ್ಯಾಗ್ ವೀಲ್ ಬರುತ್ತೆ ಗಾಡಿ ಚೆನ್ನಾಗಿದೆ ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ ಫೈನಾನ್ಸ್ ಸಿಗುತ್ತೆ ಇದು ಮಾಡ್ಬಿಟ್ಟು ಫೈನಲ್ ಟು ಫೈನಲ್ 4,85,000 ಮಾಡ್ಬಿಡಿ ಸರ್ 4,85,000 ಎಸ್ ಸರ್ ಹಾಗೆ ನೆಕ್ಸ್ಟ್ ಕ್ವಿಡ್ ಒಂದಿರೋದು 2016 ಮಾಡಲು ಸಿಂಗಲ್ ಓನರ್ ಸರ್ ಇದು ಓಕೆ AC ಪೋಸ್ಟರಿಂಗ್ ಇದೆ ಇದು ಓಡಿದೆ ಸರ್ ಒಂದು 76 ಚೇಂಜ್ ಓಡಿದೆ ಸರ್ ಓಕೆ RXL ವೇರಿಯಂಟ್ ಗಾಡಿ ಚೆನ್ನಾಗಿದೆ ಸರ್ ಇದು ಓಕೆ ನೋಡಬಹುದು ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್ ಫೈನಾನ್ಸ್ ಮಾಡ್ಕೊಡ್ತೀವಿ ರನ್ನಿಂಗ್ ಚೆನ್ನಾಗಿದೆ ಒರಿಜಿನಲ್ ಪೇಂಟ್ ಇದೆ ಇದುವರೆಗೂ ಏನು ಟಚ್ ಅಪ್ ಪಾಲಿಶ್ ಏನಾಗಿಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಫೈನಲ್ ಫಂಡ್ 2,30,000 ಫೈನಲ್ ಮಾಡ್ಬೋದು 2,30,000 ನಿಮಗೆ ಸಿಂಗಲ್ ಓನರ್ ಸರ್ ಓಕೆ ಹಾಗೆ ನೆಕ್ಸ್ಟ್ ಇರೋದು ಸರ್ ಮತ್ತೊಂದು ಸ್ಯಾಂಟ್ರೋ ಸರ್ 2009 ಮಾಡಲು AC ಪೋಸ್ಟರಿಂಗ್ ಪೌಂಡ್ ಇದೆ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಫೈನಲ್ ಟು ಫಂಡ್ 1,60,000 ಫೈನಲ್ ಮಾಡ್ಬಿಡು ಓನರ್ ಸಿಂಗಲ್ ಸೆಕೆಂಡ್ ಓನರ್ ಮ್ಯಾಗ್ ವೀಲ್ ಬರುತ್ತೆ 1,60,000 ಸ್ಯಾಂಟ್ರೋ ಜಿಂಕ್ ಸಿಗ್ತಿರೋದು 2 ಪವರ್ ವಿಂಡೋಸ್ ಬರುತ್ತೆ ಹಾಗೆ ನೆಕ್ಸ್ಟ್ ಸೆಲೆರಿಯಾ ಒಂದಿರೋದು 2020 ಮಾಡಲು VXi ಆಪ್ಷನಲ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ ಇಂಟೀರಿಯರ್ ಎಲ್ಲ ನೋಡಿ ಓಕೆ ನೋಡಬಹುದು ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಸೆಲೆರಿಯೋ ಕಂಪನಿಯಿಂದಾನೇ ಬಂದಿರೋದು ನಿಮಗೆ AC ಪವರ್ ಸ್ಟೇರಿಂಗ್ ಬಂದು 2 ಏರ್ ಬ್ಯಾಗ್ ಮ್ಯಾಗ್ ವೀಲ್ ಒಳ್ಳೆ ಸೀಟ್ ಕವರ್ ಸಿಸ್ಟಮ್ ಸೆಂಟ್ರಲ್ ಲಾಕ್ ಎಲ್ಲ ಬಂದಿದೆ ಸರ್ ಇದು ಓಕೆ ಗಾಡಿ ಮಾತ್ರ ಸಖತ್ತಾಗಿದೆ ಒಳಗಡೆ ಲೈಟ್ ಕೂಡ ಅಡಿಷನಲ್ ಎಲ್ಲ ಹಾಕಿದ್ದಾರೆ ಗಾಡಿ ವೆಲ್ ಮೇಂಟೈನ್ ಆಗಿರೋದು ಒಂದ್ ಸ್ವಲ್ಪ ನೀವು ಟಚ್ ಅಪ್ ಎಲ್ಲ ಮಾಡ್ಕೊಂಡ್ರೆ ಇನ್ನೂ ಸಖತ್ತಾಗಿ ಕಾಣುತ್ತೆ ಗಾಡಿ ಸರ್ ಓಡಿರೋದು ಎಷ್ಟು ಸರ್ ಸರ್ ಓಡಿರೋದು ಬರೀ 35,000 ಓಡಿದೆ ಸರ್ ಬರೀ 35,000 ಇದೆ ಪ್ರೈಸ್ 4,85,000 ಮಾಡ್ಬಿಡಿ 4,85,000 ಹೌದು ಸರ್ ಫೈನಾನ್ಸ್ ಮಾಡ್ಕೊಡ್ತೀವಿ ನಾವು ಸಿವಿಲ್ ಚೆನ್ನಾಗಿದೆ 4,85,000 ಫೈನಾನ್ಸ್ ಒಂದು 3.5 ಆದ್ರೆ ಸಿವಿಲ್ ಚೆನ್ನಾಗಿದೆ ಆರಾಮಾಗಿ ಆಗುತ್ತೆ ನೆಕ್ಸ್ಟ್ ಮತ್ತೊಂದು 19 ಮಾಡಲು ಆಟೋಮೆಟಿಕ್ ಸರ್ ಇದು ಬರೀ 68,000 ಚೇಂಜ್ ಓಡಿದೆ ಆಟೋಮೆಟಿಕ್ ಸಿವಿಲ್ ಚೆನ್ನಾಗಿದೆ ಫೈನಾನ್ಸ್ ಆಗುತ್ತೆ ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,75,000 ಕೊಟ್ಬಿಡಿ 3,75,000 ಸಿಂಗಲ್ ಓನರ್ ಸಿಂಗಲ್ ಓನರ್ ಸರ್ 3,75,000 ಎಕ್ಸ್ಪ್ರೆಸ್ ಆಟೋಮೆಟಿಕ್ ಸಿಗ್ತಿರೋದು ಸರ್ ನೆಕ್ಸ್ಟ್ ಇನ್ನೊಂದು ದೊಡ್ಡ ಗಾಡಿ ನೋಡೋರಿಗೆ 2018 ಮಾಡಲ್ 23,000 ಓಡಿದೆ TUV 300 ಬರೀ 23,000 ಓಡಿ ಹೌದು ಅಷ್ಟೇ ಸರ್ ರೆಕಾರ್ಡ್ ಇದೆ ಎಷ್ಟು ಜನ ಕೊಡ್ಬೋದು
ಸಿವಿಲ್ ಚೆನ್ನಾಗಿದೆ 80% ಲೋನ್. ಎಷ್ಟು ಜನ ಕೊಡ್ಬೋದು? ಒಂದು 6 ಜನ 7 ಜನ ಆರಾಮಾಗಿ ಬೇಬಿ ಸೀಟ್ ಇದೆ, 8 ಜನ ಆರಾಮಾಗಿ ಕೂತ್ಕೋಬಹುದು ಸರ್. 8 ಜನ ಆರಾಮಾಗಿ ಟ್ರಿಪ್ ಮೇಲೆ ಟ್ರಿಪ್ ಹೊಡಿಬಹುದು. ಬರೀ 23,000 ಓಡಿದೆ, ಆರಾಮಾಗಿ ಓಡಿಸಬಹುದು. ಫೈನಾನ್ಸ್ ಒಂದು 1 ಲಕ್ಷ ತಗೊಂಡ್ಬಂದ್ರೆ ಗಾಡಿ ಸಿಗುತ್ತೆ? ಸಿಗುತ್ತೆ, ಸಿವಿಲ್ ಚೆನ್ನಾಗಿದೆ. ಓಕೆ, ಗಾಡಿ ನೋಡಬಹುದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್. ಯಾವ ವೇರಿಯಂಟ್ ಸರ್ ಇದು? TUV 300. ಮೈಲೇಜ್ ಬರುತ್ತೆ ನಿಮಗೆ ಸಿಟಿನಲ್ಲಿ 14, 15, ಲಾಂಗ್ 18, 20 ಬರುತ್ತೆ ಸರ್. ಡೀಸೆಲ್ ವೇರಿಯಂಟ್. ಡೀಸೆಲ್ ಪ್ರೈಸ್ ಸಿಂಗಲ್ 2 ಏರ್ ಬ್ಯಾಗ್ ಇದೆ, AC ಪೋಸ್ಟಿಂಗ್. ಅದು 65 ಕೊಟ್ಬಿಡಿ ಸರ್. 6,65,000 ಕೊಟ್ಬಿಡಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಮತ್ತೊಂದು i10 ಸರ್. ಇದು 2009 ಮಾಡಲು. ಇದು ಕೂಡ ಒರಿಜಿನಲ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 1,85,000 ಫೈನಲ್ ಮಾಡ್ಬಿಡಿ ಸರ್. 1,85,000. ನೆಕ್ಸ್ಟ್ ಸೆಲೆರಿಯೋ ಸರ್ 2015 ಮಾಡಲು, VXI. ಇದು ಗಾಡಿ ಎಲ್ಲೋ ಡೆಂಟು ಕ್ರಾಚಸ್ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3,45,000 ಮಾಡ್ಬಿಡಿ ಸರ್. 3,45,000 ಮಾಡ್ಬಿಡಿ ಸರ್. ಸೆಲೆರಿಯೋ ಎಷ್ಟಿದೆ ಸರ್ ಈ ಸರ್ತಿ? ಏನ್ 4-5 ಗಾಡಿ ಇದೆ ಸರ್. ಸೆಲೆರಿಯೋಗಳು ಬೇಕಂದ್ರೆ ಬರಬೇಕು. ಆಟೋಮೆಟಿಕ್ ಇದೆ, ಮ್ಯಾನ್ಯಲ್ ಇದೆ, ಎಲ್ಲ ಇದೆ. ಬನ್ನಿ, ಯಾವ್ದು ಬೇಕು ನೋಡಿ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಹಾಗೆ ಬಿಸ್ನೆಸ್ ಮಾಡೋರಿಗೆ 2 ಗಾಡಿ ಒಂದೇ ಸರ್ತಿ ಹೇಳ್ಬಿಡಿ ಸರ್. ಏನೇನು ಪ್ರೈಸ್ ಇದೆ ಸರ್? ಸರ್ 12 ಮಾಡ್ಲೆ. ಇದು ಒಂದು ನಿಮ್ಗೆ ಎಲ್ಲೋ ಬೋರ್ಡ್ ಇದೆ, ಕಾರ್ಗೋ ಬಾಡಿಗೆ ಹುಡುಕೋದು ಬಹಳ ಜನ ಹುಡುಕ್ತಾ ಇರ್ತಾರೆ ಸರ್. ವೈಟ್ ಬೋರ್ಡ್ ಹಿಡ್ಕೊಂಡು ಓಡಿಸಿದೆ, ಪೊಲೀಸ್ ಹುಡ್ಕೊಂತಾರೆ, ಬಹಳ ಪ್ರಾಬ್ಲಮ್ ಆಗುತ್ತೆ ಅಂತ. ಆರಾಮಾಗಿ ಕೊರಿಯರ್ಗಾಗ್ಲಿ, ಮೆಡಿಕಲ್ಗೆ ಆಗ್ಲಿ, ಎಲ್ಲರಿಗೂ ಯೂಸ್ ಆಗುತ್ತೆ. ಅದು ಒಂಥರ ಬಡವ್ದು ಬಾದಾಮಿ ತರ. ಇದು ಬಂದ್ಬಿಟ್ಟು 1,10,000 ಕೊಟ್ಬಿಟ್ಟು ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. ಎಲ್ಲೋ ಬೋರ್ಡ್ ಅವ್ರಿಗೆ ಒಂದು ಫೈನಲ್ 1 ಲಕ್ಷ ಮಾಡಿ. ಅಲ್ಲ ಸರ್, 12 ಮಾಡಿ ಸರ್, ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಮಾಡ್ಕೊಡ್ತಾರೆ ಸರ್. ಅದು ವಿತ್ ಡಾಕ್ಯುಮೆಂಟ್ 1,10,000. ಹೌದು ಸರ್. ಓಕೆ, ನೆಕ್ಸ್ಟ್ ಗಾಡಿ ಇದು ಬಂದ್ಬಿಡಿ ಸರ್. ಇದು 12 ಮಾಡಲು. ಇದು ಗಾಡಿ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 1,75,000 ಕೊಟ್ಬಿಡಿ ಸರ್. 1 ಲಕ್ಷ ಸೆಕೆಂಡ್ ಓನರ್. 1,75,000 ಇದು, 1,10,000 ಅದು. ಡಾಕ್ಯುಮೆಂಟ್ 2 ರನ್ನಿಂಗ್ ಇದೆ. ರನ್ನಿಂಗ್ ಇದೆ. ಹೋಂಡಾ ಸಿಟಿ ಒಂದಿರೋದು ಸರ್ 2009 ಮಾಡಲು, ಆಟೋಮೆಟಿಕ್ ಸರ್. ಇದು ಟಾಪ್ ಅಂಡ್ ಮಾಡಲು, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಇದೆ, ಮ್ಯಾಗ್ವಿಲ್ ಇದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3,25,000 ಕೊಟ್ಬಿಡೋಣ ಸರ್. ಒಂದು ಫೈನಲ್ ಹೇಳಿ ಸರ್. 3.5 ಹೇಳೋದು ಬೇಡ ಸರ್, 3,25 ಫೈನಲ್ ಮಾಡಿ ಸರ್. 1,25,000 ಪರ್ಚೇಸ್ ಸರ್. ಟಾಪ್ ಅಂಡ್ ಮಾಡಲು ಸರ್ ಇದು. ಓಕೆ, ಸೊ 3,25,000. ಹಾಗೆ ಒಮಿನಿ 3ನೇ ಗಾಡಿ ಒಮಿನಿ ತೋರಿಸ್ತೀರಾ ಸರ್? 2011 ಮಾಡಲ್ ಸರ್ ಇದು. ಓಕೆ, ಇದು ಗಾಡಿ ಚೆನ್ನಾಗಿದೆ. ಗೊತ್ತಲ್ಲ ಸರ್, ಓಮ್ನಿ ಸಿಗಲ್ವಲ್ಲ ಇವಾಗ. ಹೌದು, ಮುಂದ್ಗಡೆ ಕ್ಯಾರಿಯರ್ ಎಲ್ಲ ಹಾಕಿದ್ದಾರೆ. ಸೊ ಸಿಂಗಲ್ ಓನರ್ ಸರ್. ಪ್ರೈಸ್ ಏನ್ ಹೇಳ್ತಿರೋದು ಸರ್? ಇದು ಬಂದ್ಬಿಟ್ಟು ಸರ್ 1,95,000 ಕೊಟ್ಬಿಡೋಣ ಸರ್. 1,95,000. ಹೌದೌದು ಸರ್. 15 ಮಾಡಲು. 2015 ಯಾವ್ದು ಸರ್? ಹೋಂಡಾ ಅಮೇಜ್ ಪೆಟ್ರೋಲ್ ಸರ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಓಡಿರೋದು ಒಂದು 98 ಚೇಂಜ್ ಓಡಿರೋದು. ಸೆಕೆಂಡ್ ಓನರ್? ಹೌದು, ಸೆಕೆಂಡ್ ಓನರ್ ಸರ್. ಪ್ರೈಸ್ ಸರ್ ಇದು ಬಂದ್ಬಿಟ್ಟು ಸರ್ 2,95,000 ಕೊಟ್ಬಿಡೋಣ ಸರ್. 2,95,000 ಫೈನಲ್ ಸರ್. ಇದು ಸರ್ 2014 ಮಾಡಲು, ಡೀಸೆಲ್ i20 ಸರ್. ಗುಲಾಬ್ ಜಾಮೂನ್ ಅಂತ ಇದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಅಲ್ಟಿಮೇಟ್ಲಿ ಗಾಡಿ ಬಾಡಿ ಲೈನ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಓಡಿರೋದು ಎಷ್ಟು ಅಂತ ಹೇಳಿದ್ರಿ? 79,000 ಓಡಿದೆ ಸರ್. ಗುಲಾಬ್ ಜಾಮೂನ್ ಒಂದು ಗುಲಾಬ್ ಜಾಮೂನ್ ಪ್ರೈಸ್ ಒಳ್ಳೆ ಗಾಡಿ. ಫೈನಲ್ ಟು ಫೈನಲ್ 4,30,000 ಮಾಡ್ಬಿಡಿ ಸರ್. ಯಾವ್ದು ಸರ್? ಆಸ್ತಾನಾ ಸರ್? ಮ್ಯಾಗ್ನಾ ಡೀಸೆಲ್ ಸರ್. ಇದು ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ನಾವು ನಿಮ್ಗೆ. ಸಿವಿಲ್ ಚೆನ್ನಾಗಿದೆ, 80% ಫೈನಾನ್ಸ್ ಮಾಡ್ಕೊಡ್ತೀವಿ. ಮತ್ತೊಂದ್ ಸರ್ತಿ ಪ್ರೈಸ್ ಸರ್? 4,30,000 ಮಾಡ್ಬಿಡಿ ಸರ್. 4,30,000. ಹೌದು ಸರ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್? 2013 ಮಾಡಲು, XS4 ಡೀಸೆಲ್. ಡೀಸೆಲ್ VDI. ಓನರ್ ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಬಾಡಿ ಲೈನ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,10,000 ಫೈನಲ್ ಮಾಡ್ಬಿಡೋಣ ಸರ್. 3,10,000. ಡೀಸೆಲ್ ಸರ್. ಇದು ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಹಾಗೆ ಡಸ್ಟರ್ ಒಂದಿರೋದು ಸರ್ 2015 ಮಾಡಲು, ಸಿಂಗಲ್ ಓನರ್, 85 PS. ಸ್ವಲ್ಪ ಬಂಪರ್ ಇದೆಯಲ್ಲ ಸರ್, ಸಣ್ಣ ಪುಟ್ಟ ಟಚ್ ಅಪ್ ಮಾಡಬೇಕು. ಗಾಡಿ ಒರಿಜಿನಾಲಿಟಿ ಇದೆ, ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಮಾಡಬೇಕು. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,85,000 ಕೊಟ್ಬಿಡೋಣ ಸರ್. ಡೀಸೆಲ್ ಸರ್. 85 PS ಒಳ್ಳೆ ಮೈಲೇಜ್ ಬರುತ್ತೆ ಸರ್. 4,85,000. 85,000 ಮಾಡ್ಬಿಡಿ. ಸೊ ಎಲ್ಲ ರೆಡಿ. 5 ಲಕ್ಷ ಕೊಟ್ರೆ ಎಲ್ಲ ರೆಡಿ ಮಾಡಿಸ್ಕೊಟ್ಬಿಡ್ತೀವಿ. ಹೊಸ ಗಾಡಿನೇ ಕೊಡ್ತೀರಾ? ಫಸ್ಟ್ ಕ್ಲಾಸ್ ಬಂಪರ್ ಗಿಂಪರ್ ಇಂಟೀರಿಯರ್ ಎಲ್ಲ ಮಾಡಿ ಕೊಟ್ಬಿಡೋಣ. 5 ಲಕ್ಷ ಕೊಟ್ಬಿಡ್ಲಿ. ಓಕೆ, ನೆಕ್ಸ್ಟ್ ನ್ಯಾನೋ ಒಂದಿರೋದು ಸರ್? 2014-15 ನ್ಯಾನೋ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಪಾಲಿಶ್ ಮಾಡಿ ಕೊಡ್ತೀವಿ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,35,000 ಕೊಟ್ಬಿಡಿ ಸರ್. 1,35,000. ಹೌದು ಸರ್. i10 ಒಂದಿರೋದು? i10 13 ಮಾಡಲು, ಸಿಂಗಲ್ AC ಪೋಸ್ಟರಿಂಗ್, ಪವರ್ ವಿಂಡೋ ಇದೆ, ಸೆಕೆಂಡ್ ಓನರ್. ಗಾಡಿ ಒರಿಜಿನಾಲಿಟಿ ಇದೆ, ವಾಶ್ ಗಿಶ್ ಮಾಡಿ ಕೊಡೋಣ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್
80,000 ಫೈನಲ್ ಮಾಡ್ಬಿಡಿ ಸರ್. ವಿಟಿ 2,80,000 ಫೈನಲ್ ಮಾಡ್ಬಿಡಿ ಸರ್. VXI ಸ್ವಿಫ್ಟ್ ಒಂದಿರೋದು ಸರ್. 2016 ಮಾಡಲು VXI. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಅದು ಒಳ್ಳೆ ಇಂಟೀರಿಯರ್, ಟೈರ್ ಎಲ್ಲ ಚೆನ್ನಾಗಿದೆ. ಕ್ಲೀನ್ ಆಗಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಫೈನಾನ್ಸ್ ಕೂಡ ಇದಾಗುತ್ತೆ. ಇದು ಬಂದ್ರೆ ಫೈನಲ್ 4.25 ಲಕ್ಷ ಕೊಟ್ಬಿಡೋಣ ಸರ್. 4,50,000. ಆಯ್ತು ಸರ್. ಸೊ ಓನರ್ ಸಿಂಗಲ್ ಓನರ್ ಸರ್. ಸಿಂಗಲ್. ಹೌದೌದು. ಓಕೆ. ಹಾಗೆ ಹುಂಡೈ ಸ್ಯಾಂಟ್ರೋ ಇದು ಸ್ಯಾಂಟ್ರೋ 2005 ಮಾಡಲು ಸಿಂಗಲ್ ಓನರ್. FC ರನ್ನಿಂಗ್ ಇದೆ, FC ಇನ್ಶೂರೆನ್ಸ್ ರನ್ನಿಂಗ್ ಇದೆ, AC ಪವರ್ ಸ್ಟೀರಿಂಗ್ ಇದೆ, ಗಾಡಿ ನೀಟ್ ಆಗಿದೆ, ರನ್ನಿಂಗ್ ಇದೆ. ಇದು ಬಂದ್ಬಿಟ್ಟು ಫೈನಲ್ 1,30,000 ಕೊಟ್ಬಿಡೋಣ ಸರ್. 1,30,000ಕ್ಕೆ ಸಿಂಗಲ್ ಓನರ್ ಗಾಡಿ, AC ಪವರ್ ಸ್ಟೀರಿಂಗ್ ಎಲ್ಲ ಇದೆ ಸರ್. ಓಕೆ. ಮತ್ತೊಂದು ಸ್ಯಾಲರಿ 2014 ಮಾಡಲು ಈ ಸಣ್ಣ ಪುಟ ಬಂಪರ್ ಇದು ಕ್ರಾಸಸ್ ಇದೆ. ಅದು ಆಸ್ ಇಟ್ ಈಸ್ ಅದು ಓಕೆ, ಇಲ್ಲ ರೆಡಿ ಮಾಡ್ಕೊಡೋಣ ಅದು ಮಾಡೋಣ. ಆಸ್ ಇಟ್ ಈಸ್ ಅಂದ್ರೆ 2,85,000 ಕೊಟ್ಬಿಡೋಣ. ಇಲ್ಲ ರೆಡಿ ಮಾಡ್ಬೇಕಂದ್ರೆ 3,10,000 ಕೊಟ್ಟರೆ ರೆಡಿ ಮಾಡಿಸ್ಕೊಡ್ಬಿಡ್ತೀವಿ. ಓಕೆ ಸರ್. ನೆಕ್ಸ್ಟ್ ಗಾಡಿ ಸರ್ 14 ಮಾಡಲು ಎಕ್ಸೆಂಟ್ ಡೀಸೆಲ್. ಓಕೆ. ಇದು ಕೂಡ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ. ಓಡಿರೋದು ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಇದು ಒಂದು 94 ಚೇಂಜ್ ಓಡಿದೆ ಸರ್. ಓನರ್ ಒಳ್ಳೆ ಇಂಟೀರಿಯರ್ ಇದೆ, ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಜಾಸ್ತಿನೇ ಇದೆ ಅಂತ. ಹೌದು. ಪ್ರೈಸ್ ಸರ್ ಇದು ಬಂದ್ಬಿಟ್ಟು ಸರ್ ಆಸ್ ಇಟ್ ಈಸ್ 3,65,000 ಕೊಡ್ಬಿಡೋಣ ಸರ್. 3,65,000. ಹೌದು ಸರ್. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ 2015 ಮಾಡಲು ಶಿಫ್ಟ್ ಡಿಸೈರ್. ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. VDI ಒಳ್ಳೆ ಇಂಟೀರಿಯರ್ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ 5,65,000 ಫೈನಲ್ ಮಾಡ್ಬಿಡಿ ಸರ್. 5,65,000 ಮಾಡ್ಬಿಡಿ. ಓಕೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. VDI ವೇರಿಯಂಟ್ ಆಗಿದೆ. ಗಾಡಿ ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ ನೀಟ್ ಆಗಿದೆ. ಹಾಗೆ ನೆಕ್ಸ್ಟ್ ವ್ಯಾಗನರ್ ಒಂದಿರೋದು ಸರ್. ಇವಾಗ ಬಂದಿರೋ ಗಾಡಿನ ಹೆಂಗೆ? 2021 84,000 ಓಡಿದೆ. 21 VXI ನ್ಯೂ ಶೇಪ್ ವ್ಯಾಗನರ್. ಸಣ್ಣ ಪುಟ ಬಂಪರ್ ಕ್ರಾಚಸ್ ಇದೆ. ಒಂದು ಆಯಿಲ್ ಸರ್ವಿಸಿಂಗ್ ಮಾಡಬೇಕು. ಆಸ್ ಇಟ್ ಈಸ್ ಆದ್ರೆ 4,25,000 ಸರ್. 4,25,000. ಸಿಂಗಲ್ ಓನರ್. ಓಡಿರೋದು 84,000 ಓಡಿದೆ ಸರ್. 84,000. ಹೌದು ಸರ್. 21 ಮಾಡಲು ಹೋಂಡಾ ಜಾಜ್ ಇರೋದು ಸರ್. 2009 ಮಾಡಲು AC ಪವರ್ ಸ್ಟೀರಿಂಗ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಏರ್ ಬ್ಯಾಗ್ ಇದೆ, ಮ್ಯಾಗ್ ವೀಲ್ ಇದೆ, 2 ಏರ್ ಬ್ಯಾಗ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟಿರೋ ಗಾಡಿ ತುಂಬಾ ಚೆನ್ನಾಗಿದೆ. 2,15,000 ಕೊಟ್ಬಿಡೋಣ ಸರ್. 2,15,000 ಜಾಜು AC ಪವರ್ ಸ್ಟೀರಿಂಗ್ ಬಂದ್ರು, ಒಳ್ಳೆ ಸಿಸ್ಟಮ್, 2 ಏರ್ ಬ್ಯಾಗ್ ಕೂಡ ಇದೆ ಸರ್. ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಇದು ಸರ್ ವ್ಯಾಗನರ್. ಇಲ್ಲ ಇದಿಲ್ಲ ಸರ್, ಬೇಟವಾ. ಓಕೆ. ಹಾಗೆ ಸ್ವಿಫ್ಟ್ ಒಂದಿರೋದು ವಿತ್ ಬ್ರಾಡ್ ವೀಲ್ ಬೇರೆ ಹಾಕಿದ್ದಾರೆ, ನೋಡಬಹುದು. ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ನಿಮ್ಗೆ ಸರ್. ನೋಡಿ ಸರ್, ಸ್ಕ್ರಾಪ್ ಕೊಟ್ಬಿಡೋಣ ಬರ 50,000ಕ್ಕೆ. ಎಷ್ಟು ಹೇಳ್ತಿದ್ರ? ಬರ 50,000 ಸ್ಕ್ರಾಪ್. ಬರೀ 50,000ಕ್ಕೆ ವ್ಯಾಗನರ್. ಯಾರಾದ್ರು ತಗೊಂಡ್ಬಿಟ್ಟು ಹಳ್ಳಿಗಳೆಲ್ಲ ಓಡಿಸ್ಕೋಬಹುದು. ಸ್ಕ್ರಾಪ್ ಡಾಕ್ಯುಮೆಂಟ್ ಏನಿಲ್ಲ ಸರ್. ಡಾಕ್ಯುಮೆಂಟ್ ಏನಿಲ್ಲ. ಓಕೆ. ನೆಕ್ಸ್ಟ್ ಗಾಡಿ ಸರ್ 2017-18 ಆಟೋಮೆಟಿಕ್ ಬರ 82,000 ಓಡಿದೆ. ಮ್ಯಾಗ್ ವೀಲ್, ಏರ್ ಬ್ಯಾಗು, AC ಪವರ್ ಸ್ಟೀರಿಂಗ್, ಪುಷ್ ಬಟನ್ ಸ್ಟಾರ್ಟ್, ಒಳ್ಳೆ ಸಿಸ್ಟಮ್ ಇದೆ. ಇದು ಫೈನಲ್ ಫಂಡ್ 4.5 ಲಕ್ಷ ಕೊಟ್ಬಿಡೋಣ ಸರ್. 4,50,000 ಖರ್ಚು ಮಾಡಿದ್ದಾರೆ. ಗಾಡಿ VXI ಅಲ್ವಾ ಸರ್ ಇದು? ಹೌದೌದು. ಇದು ಸ್ವಲ್ಪ ವಾಶ್ ಮಾಡ್ಬೇಕು ಸರ್. ಇದು ಬ್ರಾಡ್ ಟೈರ್ ಎಲ್ಲ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ 2013 ಮಾಡಲು ಹೈಲೈನ್ ಪೋಲೋ ಟಾಪ್ ಅಂಡ್ ಮಾಡಲ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಫೈನಲ್ ಫಂಡ್ 3,75,000 ಕೊಟ್ಬಿಡೋಣ ಸರ್. ಹೈಲೈನ್ ಅಲ್ವಾ? ಹೌದು. ಪೆಟ್ರೋಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ಕ್ವಿಡ್ ಇರೋದು ಸರ್ 2019-20 ಆಟೋಮೆಟಿಕ್. ಸ್ವಲ್ಪ ಮುಂದೆ ಸ್ವಲ್ಪ ಸಿಲಿಂಡರ್ ಟಚ್ ಆಗಿ ರೆಡಿ ಆಗಿದೆ. ಸಣ್ಣ ಪುಟ ಗಾಡಿ ಚೆನ್ನಾಗಿದೆ. ಇದು ಬಂದು ಸರ್ ಫೈನಲ್ 3.5 ಲಕ್ಷ ಕೊಟ್ಬಿಡೋಣ ಸರ್. 3,50,000 ಮಾಡಲಿ ಸರ್. ಇದು ಸಿಂಗಲ್ ಓನರ್. ಸಿಂಗಲ್ ಓನರ್. ಫೈನಾನ್ಸ್ ಕೂಡ ನಿಮ್ಗೆ ಆರಾಮಾಗಿ ಆಗುತ್ತೆ. ಓಕೆ. ಹಾಗೆ ಸ್ವಿಫ್ಟ್ ಇರೋದು ಸರ್ ಮತ್ತೊಂದು 2006 ಮಾಡಲು VXI ಪೆಟ್ರೋಲ್. ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಬರ 1,65,000 ಕೊಟ್ಬಿಡೋಣ ಸರ್. 1,60,000 VXI ಶಿಫ್ಟ್. ಓಕೆ. ನೆಕ್ಸ್ಟ್ ಇರೋದು ಸರ್ 2010 ಮಾಡಲು i10. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. AC ಪೋಸ್ಟರ್ ಫೋಂಡು, ಗಾಡಿ ನೀಟ್ ಆಗಿದೆ. ಓನರ್ ಸೆಕೆಂಡ್ ಓನರ್. ಗಾಡಿ ರನ್ನಿಂಗ್ ಇದೆ. ಬರ 1,95,000 ಕೊಟ್ಬಿಡೋಣ ಸರ್. 1,95,000ಕ್ಕೆ ರಿಮ್ಸ್ ಇರೋದು ಸರ್. ಇದು 2012 VDI ಸಣ್ಣ ಪುಟ ಬಂಪರ್ ಕ್ರಾಚಸ್ ಇದೆ. ಡೀಸೆಲ್ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಬರ 3,15,000 ಕೊಟ್ಬಿಡೋಣ. ಸಿಂಗಲ್ ಸೆಕೆಂಡ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ VDI 3,15,000 ಫೈನಲ್ ಸರ್. ಓಕೆ. ಡಸ್ಟರ್ ಒಂದಿರೋದು ಸರ್. ಡಸ್ಟರ್ ಪೆಟ್ರೋಲ್ ಸರ್. ಅದು ಸಣ್ಣ ಪುಟ ಸರ್ವಿಸ್ ಎಲ್ಲ ಮಾಡಬೇಕು. ಅದಕ್ಕೆ ಸ್ವಲ್ಪ ರೆಡಿ ಮಾಡ್ಲಿ ಅಂತ ಬಿಟ್ಟಿದ್ವಿ. ಅದೇ ಆದ್ಮೇಲೆ ನೋಡೋಣ. 2017 ಕ್ಲೈಂಬರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಇದೆ. ಇದು ಬಂದ್ಬಿಟ್ಟು ಫೈನಲ್ 2,90,000 ಕೊಟ್ಬಿಡೋಣ ಸರ್. 2,90,000ಗೆ ಸಿಂಗಲ್ ಓನರ್ ಗಾಡಿನ? ಸೆಕೆಂಡ್ ಓನರ್ ಗಾಡಿ. ಹಾಗೆ ನೆಕ್ಸ್ಟ್ 2010 VDI. ಓಕೆ. ಗಾಡಿ ಒಂದು ರಬ್ಬಿಂಗ್ ಪಾಲಿಶ್ ಮಾಡಬೇಕು. ರನ್ನಿಂಗ್ ಚೆನ್ನಾಗಿದೆ.
ಫೈನಲ್ ಟು ಫೈನಲ್ 2,65,000 ಕೊಟ್ಬಿಡೋಣ. ಓನರ್ ಎಷ್ಟು ಅಂತ ಹೇಳಿದ್ರಿ? ಸಿಂಗಲ್ ಓನರ್ ಸರ್. 2,50,000. 2,65,000 ಫೈನಲ್. 2,65,000 ಫೈನಲ್. ನೆಕ್ಸ್ಟ್ ಇನ್ನೊಂದು 910 ವ್ಯಾಗನರ್ ಸರ್. ಇದು ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿ AC ಪೋಸ್ಟರಿಂಗ್ ಬರೋದು. 1,40,000 ಕೊಟ್ಬಿಡೋಣ ಸರ್. 1,40,000ಕ್ಕೆ ವ್ಯಾಗನರ್ LX ವೇರಿಯಂಟ್. ನೆಕ್ಸ್ಟ್ ಸರ್ 2015 ಮಾಡಲು VXI ಶಿಫ್ಟ್. ಗಾಡಿ ಚೆನ್ನಾಗಿದೆ, ಪಂಪ ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಅದು ಸ್ವಲ್ಪ ಟಚ್ ಅಪ್ ಮಾಡ್ಬೇಕು. ಫೈನಲ್ ಟು ಫೈನಲ್ 4,45,000 ಕೊಟ್ಬಿಡೋಣ ಸರ್. 4,45,000. ಹೌದೌದು. 2009 ಮಾಡಲು ಡೀಸೆಲ್ ವರ್ಣ, AC ಪೋಸ್ಟರಿಂಗ್ ತಗೊಂಡು ಮ್ಯಾಗ್ವಿಲ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 1,75,000 ಕೊಟ್ಬಿಡೋಣ ಸರ್. 1,75,000ಗೆ ಸಿಂಗಲ್ ಓನರ್, ಸೆಕೆಂಡ್ ಓನರ್? ಸೆಕೆಂಡ್ ಓನರ್ ಸರ್. ನೆಕ್ಸ್ಟ್ ಫೋರ್ಡ್ 2010 ಮಾಡಲ್ ಪೆಟ್ರೋಲ್, ಸಣ್ಣ ಪುಟ್ಟ ಬಾಡಿ ಲೈನ್ ಕ್ರಾಚಸ್ ಇದೆ, ಒರಿಜಿನಲ್ ಗಾಡಿ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಫೈನಲ್ 1,65,000 ಕೊಟ್ಬಿಡೋಣ ಸರ್. 1,65,000. ಹೌದೌದು. ಹಾಗೆ ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ ಸರ್? ಇಯಾನ್ 14-15 ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಅದು ಸ್ವಲ್ಪ ಡೋರ್ ಸ್ವಲ್ಪ ರೆಸ್ಟಿಂಗ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದೆಲ್ಲ ನೋಡಿ, ಗಾಡಿ ಬರೀ ಪೈಂಟ್ ಇದಾಗಿರೋದು, ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಹೆಂಗಿದೆ ಹಂಗೆ, ನಾವೇನ್ ಮಾಡಿಸಿಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಫೈನಲ್ ಟು ಫಂಡ್ 2 ಲಕ್ಷ ಕೊಟ್ಬಿಡೋಣ ಸರ್. 2 ಲಕ್ಷಕ್ಕೆ 2 ಲಕ್ಷ ಕೊಟ್ಬಿಡೋಣ ಸರ್. ಎಷ್ಟು ಅದು 11 ಮಾಡ್ಲು, ಇದು ಸಿಲ್ವರ್ ಕಲರ್, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 1,65,000 ಕೊಟ್ಬಿಡೋಣ ಸರ್. 1,65,000ಗೆ ಎ ಸ್ಟಾರ್ ಸಿಗ್ತದೆ. VXI LXI? VXI. ಹಾಗೆ ಇದು ಬಾದಾಮಿ ಸರ್, ಬಡೂರ್ ಬಾದಾಮಿ ತರ 65,000 ಕೊಟ್ಬಿಡೋಣ ಸರ್. 65,000ಕ್ಕೆ ಎಲ್ಲೋ ಬೋರ್ಡ್, ಇಂಡಿಕಾ ಡೀಸೆಲ್. ಆರಾಮಾಗೆ ದೇವದಯಿಂದ ಒಂದು ಮನೆ ನಡ್ಸ್ಕೋಬಹುದು. ಈ ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್, ಡೀಸೆಲ್ ವೇರಿಯಂಟ್. ಓಕೆ, ಮತ್ತೊಂದು ಫೋರ್ಡ್ ಫಿಯೆಸ್ಟಾ 2007 ಮಾಡಲು, ಇದು ಕೂಡ AC ಪೋಸ್ಟರಿಂಗ್ ತಗೊಂಡು ಮ್ಯಾಗ್ವಿಲ್ ಇದೆ, FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. 1,65,000ಕ್ಕೆ ವಿತ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಡೀಸೆಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್. ಹಾಗೆ 7 ಸೀಟರ್ ನೋಡೋರಿಗೆ ಒಂದು 10 ಮಾಡಲು ಡೀಸೆಲ್, AC ಪೋಸ್ಟರಿಂಗ್ ತಗೊಂಡು ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಮ್ಯಾಗ್ವಿಲ್ ಇದೆ, ಬಿಸಿಲಲ್ಲಿ ನಿಲ್ಸಿರೋದು, ಟಾಪು ಬಾಳ ಡೆಲ್ ಆಗಿರೋದು, ಒರಿಜಿನಲ್ ಪೇಂಟ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,70,000 ಕೊಟ್ಬಿಡೋಣ ಸರ್. 2,75,000ಕ್ಕೆ ಸಿಕ್ತಿರೋದು. ಹಾಗೆ ನೆಕ್ಸ್ಟ್ ಜಾಜ್ ಇರೋದು ಸರ್ 2010 ಮಾಡಲು, AC ಪೋಸ್ಟರಿಂಗ್ ತಗೊಂಡು ಮ್ಯಾಗ್ವಿಲ್, ಏರ್ ಬ್ಯಾಗು, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ವಾಶ್ ಮಾಡ್ಕೋಬೇಕು ಕ್ಲೀನ್ ಆಗಿ, ವಾಶ್ ರಬ್ಬಿಂಗ್ ಪಾಲಿಶ್. 2,15,000 ಫೈನಲ್ ಮಾಡ್ಬಿಡಿ ಸರ್. ಫೈನಲ್ ಪ್ರೈಸ್? ಹೌದು ಸರ್.